ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಹಿಂದೆ ಇದ್ದಾರಲ್ಲ ಅವರು ನಮ್ಮ ಯಜಮಾನ್ರ ಫ್ರೆಂಡು, ನಮಗೆ ಫೇವ್ರೇಟ್ ಅಣ್ಣ. ಹಿಂದೆ ನಮ್ಮ ಮನೆ ಕೂತಿರ್ತಾರೆ. ಈ ಸಲ ಎಡಿಟ್ ಮಾಡಿದ್ರೆ ಸರಿಯಾಗಿರಕ್ಕಿಲ್ಲ. ಇಲ್ಲ ಎಡಿಟ್ ಎಲ್ಲ ಮಾಡಿ ಮಹೇಶಿಂದ ಫುಲ್ ಫೋಕಸ್ ಮಾಡೋದು. ಸೊ ನಾವೀಗ ಹಾಸನಾಂಬ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ 4 ಜನ ಇದ್ದೀವಿ. ಈಗ ಇನ್ನು 3 ಜನ ಬರ್ತಾರೆ. ಅವರು ಯಾಕಾಗಿ ಹೇಳಿದ್ರೆ ಗೊತ್ತಾ, ಅಂದರೆ ಎಡಿಟ್ ಮಾಡಿದ್ರೆ ಸರಿ ಇರೋದಿಲ್ಲ ಅಂಥೇಳಿ. ಸಾಮಾನ್ಯವಾಗಿ ನಾವು ಅವ್ರ ಜೊತೆನೂ ಕೂಡ ಎಲ್ಲರೂ ಹೊರಗಡೆ ಹೋದಾಗ ವಿಡಿಯೋ ಮಾಡ್ಕೊಂಡಿರ್ತೀನಿ, ಬಟ್ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಅವ್ರನ್ನ ಹಾಕಿರೋದಿಲ್ಲ. ಅಂದರೆ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಇಷ್ಟ ಇರೋದಿಲ್ವಲ್ಲ, ಹಾಗಾಗಿ ನಾನು ಅವ್ರನ್ನ ಬಿಟ್ಬಿಟ್ಟು ನಮ್ದನ್ನು ಮಾತ್ರ ವಿಡಿಯೋನ ಹಾಕ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ಈ ಸಲ ವಾರ್ನಿಂಗ್ ಮಾಡ್ತಾ ಇದ್ದಾರೆ, ನೋಡು ಈ ಸಲ ಎಡಿಟ್ ಮಾಡಿದ್ರೆ ಸರಿ ಇರೋದಿಲ್ಲ ಅಂಥೇಳಿ. ಇನ್ನೂ 3 ಜನ ಬರ್ತಾರೆ ಅಂತ ಹೇಳಿದ್ನಲ್ಲ, ಹಿಂದೆ ಕೂತಿದ್ರಲ್ಲ ಅಣ್ಣ, ಅವ್ರ ಮಿಸ್ಸಸ್ಸು ಹಾಗೆ ಅವ್ರ ಪಾಪು ಬರುತ್ತೆ. ಹಾಗೆ ಶ್ರೀಕಾಂತ್ ಇದ್ದಾರಲ್ಲ, ಅವ್ರದ್ದು ಇನ್ನೊಬ್ಬರು ಕೊಲಿಗ್ ಕೂಡ ಬರ್ತಾರೆ. ನಾವು ಹೋಗ್ತಿರೋ ಅಂಥದ್ದು ಗುರುವಾರ ಸಂಜೆ ಆಗಿತ್ತು ನಾವು ಹೋಗೋದ್ರೊಳಗಡೆ ಆಲ್ರೆಡಿ. ಅಂದರೆ ನಾವು ಅಂದ್ಕೊಂಡಿದ್ದು ಮತ್ತು ವೀಕೆಂಡ್ಸ್ ಎಲ್ಲ ಬರುತ್ತಲ್ವ, ಸಾಟರ್ಡೆ ಸಂಡೇ, ಹಾಗೆ ಕಂಟಿನ್ಯೂಸ್ ಹಾಲಿಡೇ ಇತ್ತು, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ. ಸೊ ಹಾಗಾಗಿ ಹಾಸನಾಂಬ ಟೆಂಪಲ್ ರಶ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಇವತ್ತೇ ಹೋಗ್ಬಿಟ್ಟು ಬರೋಣ ಅಂಥೇಳಿ ಗುರುವಾರ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಸೊ ನಾಳೆ ಎಲ್ಲರಿಗೂ ಆಫೀಸ್ ಇರೋದ್ರಿಂದ ನಾವು ಇವತ್ತೇ ನೈಟ್ ಒಳಗೆ ರಿಟರ್ನ್ ಬರಬೇಕು, ಆ ರೀತಿಯೇ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಆಮೇಲೆ ಕಂಟಿನ್ಯೂಸ್ ಹಾಲಿಡೇಸ್ ಇರೋದ್ರಿಂದ ನಾಳೆ ವರ್ಕಿಗೆ ಹೋಗಲೇಬೇಕು. ನಾವು ಈ ರೀತಿಯಾಗಿ ಎಲ್ಲರೂ ಹೊರಗಡೆ ಹೊರಟ್ರೆ ನಿಹಾಲ್ ನಮ್ಮ ಜೊತೆ ಇರೋದೇ ಇಲ್ಲ. ಮುಂದೆ ಇದ್ದಾನೆ ನೋಡಿ, ಇವ್ರ ಜೊತೆ ಹೋಗಿ ಸೆಟಲ್ ಆಗಿಬಿಡ್ತಾನೆ. ಸೊ ಥರ್ಸ್ಡೇ ಆದ್ರೂ ಕೂಡ ವೆಹಿಕಲ್ ಸ್ವಲ್ಪ ಜಾಸ್ತಿನೇ ಇತ್ತು. ಮಹೇಶ್ ಅಣ್ಣ ಇದ್ದಾರಲ್ಲ, ಅವ್ರ ವೈಫ್ ಕೂಡ ಬಂದರು. ಅವ್ರನ್ನ ಕರ್ಕೊಂಡು ನಾವು ಹಾಸನ್ಗೆ ರೀಚ್ ಆದ್ವಿ. ಇವಾಗ ನಾನು ಅವ್ರ ಮನೆ ಹತ್ರ ಶೂಟ್ ಮಾಡಲಿಲ್ಲ, ಮರ್ತುಬಿಟ್ಟೆ. ಪಾಪು ತರಲೆ ಮಾಡ್ತಿದ್ದ ಆ ಮಗು ಜೊತೆ, ಹಾಗಾಗಿ ನಾನಲ್ಲಿ ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈಗ ಹಾಸನ್ಗೆ ಬಂದ್ವಿ. ಲೈಟಿಂಗ್ಸ್ನ ನೋಡ್ಬೋದು ನೀವು, ಬಟ್ ಹೋಗೋವಾಗ ನಾನು ಅಷ್ಟೊಂದು ಲೈಟಿಂಗ್ಸ್ನ ಶೂಟ್ ಮಾಡಿಲ್ಲ, ಯಾಕಂದರೆ ಟೆಂಪಲ್ಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಆದಮೇಲೆ ನೈಟ್ ವಾಪಸ್ ಬರ್ತೀವಲ್ಲ, ಆವಾಗ ನಾನು ಮಿಕ್ಕಿದಂತಹ ಲೈಟಿಂಗ್ಸ್ದೆಲ್ಲ ವೀಡಿಯೋನ ಶೇರ್ ಮಾಡ್ತೀನಿ. ಹಾಸನ್ ಸಿಟಿ ಒಳಗೂ ಅಷ್ಟೇ ತುಂಬಾ ವೆಹಿಕಲ್ಸ್ ಇತ್ತು. ಸೊ ನಾವು ಕಾರ್ನ ಪಾರ್ಕ್ ಮಾಡೋದೆಲ್ಲಿ ಅಂತ ನೋಡ್ತಾ ಇದ್ವಿ. ಸೊ ಇಲ್ಲೇ ಪಾರ್ಕಿಂಗ್ ಪ್ಲೇಸ್ ಕಾಣಿಸ್ತು. ನಾವು ಪಾರ್ಕ್ ಮಾಡ್ತಿರೋ ಅಂಥದ್ದು ಪಾರ್ಕಿಂಗ್ ಪ್ಲೇಸ್ ಗೇಟ್ ನಂಬರ್ 3 ಅಂತ ಇದೆ. ಸೊ ನೋಡಿ ಎಷ್ಟೊಂದೆಲ್ಲ ಕಾರ್ ಇದೆ ಅಂತೇಳಿ. ಸೊ ಆವಾಗ ಅನ್ನಿಸ್ತು ಮೇ ಬಿ ತುಂಬಾ ಕ್ರೌಡ್ ಇರಬಹುದು ಅಂತೇಳಿ. ಸೊ ನಾವು ವೆಹಿಕಲ್ನ ಇಲ್ಲಿ ಪಾರ್ಕ್ ಮಾಡಿ ಈಗ ಟೆಂಪಲ್ಗೆ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರನೇ ಇತ್ತು ದೇವಸ್ಥಾನ, ಸೊ ಪಾರ್ಕಿಂಗ್ ಮುಂದೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಕಾರ್ನ ಇಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಪಾಪು ನೋಡಿ, ಈಗ ಯಾರಾದರೂ ಅಷ್ಟೇ ಅಲ್ವಾ, ಮಕ್ಕಳು ನಮ್ಮ ಹತ್ರ ಬರೋದಿಲ್ಲ. ಯಾರಾದರೂ ಹೊಸದಾಗಿ ಕಂಡ್ರೆ ಪರಿಚಯ ಆದರೆ ಅವ್ರ ಜೊತೆನೇ ಹೋಗ್ಬಿಡ್ತಾನೆ. ಸೊ ಇದೇ ನೋಡಿ ಹಾಸನಾಂಬ ದೇವಸ್ಥಾನ. ಸೊ ನನಗೆ ಇವಾಗ ಅನಿಸಿದ್ದು, ಏನೋ ಹೇಳ್ತಾರಲ್ವ, ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು ಅಂತೇಳಿ. ಸೊ ನಾವು ಟೆಂಪಲ್ ಹತ್ರ ಬಂದ ಕೂಡಲೇ ಅನ್ನಿಸ್ತು ತುಂಬಾ ಕಷ್ಟ ಇದೆ ದರ್ಶನ ಮಾಡೋದು ಅಂತೇಳಿ. ಸೊ ಡೈರೆಕ್ಟಾಗಿ ನಾವು 1000 ರೂಪೀಸ್ ಟಿಕೆಟ್ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಅಷ್ಟೊಂದು ಜನ ಕಾಣಿಸ್ತಿಲ್ಲ, ಅಂದರೆ 1000 ರೂಪೀಸ್ ಟಿಕೆಟ್ ತೊಗೊಳಕ್ಕೆ ಏನಷ್ಟು ಜನ ಇರಲಿಲ್ಲ. ಸೊ ಹಾಗಾಗಿ ನೋಡೋಣ 300 ರೂಪೀಸ್ ಟಿಕೆಟು ಜನ ಇರ್ತಾರೋ ಇಲ್ವೋ ನೋಡೋಣ ಅಂಥೇಳಿ ಆ ಸೈಡ್ ಹೋಗೋಣ ಅಂಥೇಳಿ ಹೋಗ್ತಾ ಇದ್ವಿ. ಆದರೆ ಅಲ್ಲಿ ಹೋಗೋಕ್ಕೆ ಧರ್ಮದರ್ಶನ ಇರ್ತಾರಲ್ಲ, ಅದನ್ನ ಹೀಗೆ ಸುತ್ತುವರೆದು ಹೋಗ್ಬೇಕಿತ್ತು. ಅಂದರೆ ನಾರ್ಮಲ್ ದರ್ಶನ ಎಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತೇಳಿ. ಸೊ 300 ರೂಪೀಸ್ ಟಿಕೆಟ್ ತೊಗೊಳ್ಳೋಣ ಅಂತೇಳಿ ಬಂದರೆ ಅಲ್ಲೂ ಅಷ್ಟೇ ವಿಪರೀತ ಜನ ಇದ್ದರು ಅಂತಲೇ ಹೇಳ್ಬೋದು. ಅಲ್ಲೊಬ್ಬರನ್ನ ವಿಚಾರಿಸ್ದೆ, ನೀವು ಬಂದು ಎಷ್ಟೊತ್ತಾಯಿತು ಅಂತೇಳಿ. ನಾವು ಬಂದು ಆಲ್ರೆಡಿ 3 ಅವರ್ಸ್ ಆಗಿದೆ, ನಮಗೆ ಇನ್ನೂ ದರ್ಶನ ಆಗೋದು 3 to 4 ಅವರ್ಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಮಗೆ ತುಂಬ ಲೇಟ್ ಆಗುತ್ತೆ ವಾಪಸ್ ಹೋಗೋದು ಅನ್ನೋ ಕಾರಣಕ್ಕೆ. ಮತ್ತು ಇನ್ನೊಂದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಗುರುವಾರ 10 o'clock ಟಿಕೆಟ್ ಎಲ್ಲ ಕ್ಲೋಸ್ ಅಂತ ಹೇಳ್ತಾಯಿದ್ರು. ಏನಕ್ಕಂದರೆ 12 ಗಂಟೆಗೆಲ್ಲ ದರ್ಶನ ಕ್ಲೋಸ್ ಮಾಡ್ತೀವಿ ಇವತ್ತು ಅಂತೇಳಿ. ಸೊ ಆಮೇಲೆ ನಮಗೆ 300 ರೂಪೀಸ್ ಟಿಕೆಟ್ ತೊಗೊಂಡ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ವಾಪಸ್ ಬಂದು 1000 ರೂಪೀಸ್ ಟಿಕೆಟ್ನ ತೊಗೊಂಡು ಬಂದ್ವಿ. ಅಲ್ಲೇನಷ್ಟೇ ಕ್ರೌಡ್ ಇರಲಿಲ್ಲ. ಹೇಗಿದೆ ಎಕ್ಸ್ಪೀರಿಯನ್ಸ್?
ನಾವು ಕ್ಯೂನಲ್ಲಿ ಬಂದು ನಿಂತ್ಕೊಂಡು ಸ್ವಲ್ಪ ಹೊತ್ತಾದರೂ ಕೂಡ ಒಬ್ಬರು ಕೂಡ ಹೇಗೆ ಮುಂದೆ ಹೋಗ್ತಾನೆ ಇರಲಿಲ್ಲ. ಸೊ ಆವಾಗ ಅಂದ್ಕೊಂಡ್ವಿ ಮೇ ಬಿ ನಮಗೂ ಕೂಡ ದರ್ಶನ ಲೇಟ್ ಆಗ್ಬೋದು ಅಂತೇಳಿ. ಒಂದು 10 ನಿಮಿಷ ಅಷ್ಟೇ, ಆಮೇಲೆಲ್ಲ ಬೇಗ ಬೇಗ ಜನ ಮುಂದೆ ಹೋಗ್ತಾಯಿದ್ರು. ಸೊ ನಮಗೆ 20ರಿಂದ 30 ನಿಮಿಷದೊಳಗಡೆ ಎಲ್ಲ ದರ್ಶನ ಆಯಿತು. ಸೊ ನಾವು ಅಂದ್ಕೊಂಡಾಗೆ ಎಲ್ಲರೂ ಕೂಡ ಸೊ ಆಮೇಲೆ ಹೋದರೆ ರಶ್ ಆಗುತ್ತೆ ಅನ್ನೋ ಕಾರಣಕ್ಕೇ ಎಲ್ಲರೂ ಮುಂಚಿತವಾಗಿ ಬಂದರು ಅಂತ ಅನಿಸುತ್ತೆ. ಸೊ ನಾವು ಕೇಳ್ಕೊಂಡೆ ಹೊರಟಿದ್ವಿ. ಬುಧವಾರ ಕೂಡ ಅಂಥ ಜನ ಇರಲಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಗುರುವಾರ ಬಂದಿದ್ದು. ಸೊ ಸ್ವಲ್ಪ ಓಡಾಡಿದ್ವಿ ಅಲ್ಲೆಲ್ಲ, ಅಂದರೆ ಎಲ್ಲಿಗೆ ಹೋಗೋದು ಏನು ಅಂತೇಳಿ, ಯಾವ ಟಿಕೆಟ್ ತೊಗೊಳ್ಳೋದು ಅಂತೇಳಿ. ಅದು ಬಿಟ್ಟರೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು, ತುಂಬಾ ಆರಾಮಾಗಿ ದರ್ಶನ ಆಯಿತು. ಸೊ ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲ ಟೆಂಪಲ್ದು. ನಾವು ದರ್ಶನ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಒರಿಜಿನಲ್ ಫ್ಲವರ್ಸಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನೋಡ್ಬೋದು ನೀವೇ ಹೇಗೆಲ್ಲ ಇದೆ ಅಂತೇಳಿ. ನಾವು ಟಿಕೆಟ್ ತೊಗೊಂಡಿದ್ವಲ್ಲ, ಆ ಟಿಕೆಟಿಗೆಲ್ಲ ಲಡ್ಡು ಪ್ರಸಾದ ಕೊಡ್ತಾಯಿದ್ರು. 1 ಟಿಕೆಟ್ಗೆ 2 ಲಡ್ಡುನ ಕೊಡ್ತಾಯಿದ್ರು. ಸೊ ಅದನ್ನು ತೊಗೊಂಡು ಹೀಗೆ ಮುಂದೆ ಬಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪ್ರಸಾದನ ಕೊಡ್ತಾಯಿದ್ರು. ಸೊ ನಾವು ಕೂಡ ಬಂದು ಪ್ರಸಾದನ ತೊಗೊಂಡ್ವಿ. ನೋಡಿ ಹೊರಗಿಂದ ದೇವಸ್ಥಾನ ಈಗ ಕಾಣ್ತಾ ಇದೆ. ಹೀಗೆ ಹೊರಗಡೆ ತುಂಬಾ ಅಂಗಡಿಗಳನ್ನ ಇಟ್ಕೊಂಡಿದ್ರು. ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಲಿ, ಫ್ಲವರ್ ಪಾಟ್ ಎಲ್ಲ ಇತ್ತು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮಕ್ಕಳಿಗೆ ಎಕ್ಸಿಬಿಷನ್ ಇತ್ತು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡೋ ಅಂತಹ ತುಂಬಾ ಟಾಯ್ಸ್ ಎಲ್ಲ ಇತ್ತು. ಸೊ ನಿಹಾಲ್ ಕೂಡ ಕೆಲವೊಂದರಲ್ಲಿ ಆಟ ಆಡ್ದ. ಆ ರೋಡ್ ಪೂರ್ತಿ ಇದೇ ರೀತಿ ಎಲ್ಲ ಥರ ಸ್ಟಾಲ್ಸ್ ಎಲ್ಲ ಇತ್ತು. ಅಂದರೆ ಮಕ್ಕಳಿಗೆ ಬೇಕಾಗಿರೋಂತಹ ಟಾಯ್ಸ್ ಆಗಲಿ, ಹೀಗೆ ಸ್ನ್ಯಾಕ್ಸು, ಪುರಿ, ಬೂಂದಿ, ಖಾರ, ಹಾಗೆ ಸ್ವೀಟ್ಸ್ ಎಲ್ಲ ಮಾರ್ತಾಯಿದ್ರು. ತುಂಬಾ ಸ್ಟಾಲ್ಸ್ ಇತ್ತು ಅಂತ ಹೇಳ್ಬೋದು. ನಿಹಾಲ್ ಕೂಡ ಆಟ ಸಾಮಾನು ಬೇಕು ಅಂತ ಕೇಳ್ತಾ ಇದ್ದ. ಸೊ ಹಾಗಾಗಿ ಅವನಿಗೂ ಕೂಡ ಒಂದೆರಡು ಆಟ ಸಾಮಾನ ತೊಗೊಂಡೆ. ಹಾಗೆ ಮಹೇಶ್ ಅಣ್ಣ ಪಾಪುಗೂ ಅಷ್ಟೇ ಒಂದೆರಡು ಆಟ ಸಾಮಾನು ತೊಗೊಂಡ್ವಿ. ಆಗಲೇ ನಾನು ನಿಮ್ಗೆ ಹೇಳಿದ್ದೆ ಪಾಪು ಕೂಡ ಬರುತ್ತೆ ಅಂತೇಳಿ. ಆದರೆ ತುಂಬ ರಶ್ ಇರುತ್ತೆ, ಮಳೆ ಬರೋ ಟೈಮು ಅಂತೇಳಿ ಅವ್ರ ಅಜ್ಜಿ ಕಳಿಸ್ಲಿಲ್ಲ ಪಾಪುನ. ಸೊ ಹಾಗಾಗಿ ಅವ್ರು ಮಾತ್ರ ಬಂದಿದ್ದರು. ಸೊ ನೋಡ್ಬೋದು ನೀವು 1000 ರೂಪೀಸ್ ಟಿಕೆಟಲ್ಲಿ ಎಷ್ಟು ಕ್ರೌಡ್ ಇದೆ ಅಂತೇಳಿ. ನಾವು ತೊಗೊಳ್ಳೋವಾಗ ಜನನೇ ಇರಲಿಲ್ಲ. ನಾವು ಬರೋ ಅಷ್ಟೊತ್ತಿಗಂತೂ 1000 ರೂಪೀಸ್ ಟಿಕೆಟ್ ಇರುತ್ತಲ್ವ, ಕ್ಯೂ ಅಂತೂ ಸಿಕ್ಕಾಪಟ್ಟೆ ಇತ್ತು. ಸೊ ನಾವು ಕೂಡ ಎಲ್ಲ ವಸ್ತುಗಳನ್ನ ತೊಗೊಂಡು ಬರೋ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಕಾರ್ ಬೇರೆ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ವಲ್ಲ, ಹಾಗಾಗಿ ಸ್ವಲ್ಪ ಮಳೆಯಲ್ಲಿ ನೆಂದ್ವಿ. ಸೊ ನಾವೀಗ ಬೆಂಗಳೂರಿಗೆ ಹೊರಟಿದ್ದು. ಸೊ ಮಳೆ ಕೂಡ ಬರ್ತಾಯಿದೆ. ಸೊ ನಾನು ಹೇಳಿದ್ನಲ್ಲ ಹೋಗೋವಾಗ ವೀಡಿಯೋ ಮಾಡ್ತೀನಿ ಅಂತೇಳಿ. ಸೊ ಹಾಗಾಗಿ ಸ್ವಲ್ಪ ಹಾಸನ ಸಿಟಿ ಒಳಗೆ ಹೋಗಿ ಎಲ್ಲ ಲೈಟಿಂಗ್ಸ್ನ ನೋಡ್ಕೊಂಡು ಬರೋಣ ಅಂತೇಳಿ
ಈಗ ಬಂದ್ವಿ. ಈ ಹಾಸನಾಂಬ ದೇವಸ್ಥಾನದ ಬಾಗಿಲು ಓಪನ್ ಆಗೋದು ವರ್ಷಕ್ಕೊಂದೇ ಸಲ. ಸೊ ನೀವು ಏನಾದರೂ ಈ ದೇವಸ್ಥಾನಕ್ಕೆ ಬರಬೇಕು, ಈ ತಾಯಿ ದರ್ಶನ ಮಾಡಬೇಕು ಅಂತ ಇದ್ದರೆ ದೇವಸ್ಥಾನದ ಬಾಗಿಲು ಓಪನ್ ಆಗಿದ್ದು ಸ್ಟಾರ್ಟಿಂಗ್ 2-3 ಡೇಸಲ್ಲೇ ಬಂದರೆ ನಿಮ್ಗೆ ಅಂಥ ಕ್ರೌಡ್ ಅಂತ ಅನಿಸೋದಿಲ್ಲ. ಆಮೇಲೂ ಕೂಡ ಬರ್ಬೋದು, ಬಟ್ ನೀವು ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ತುಂಬ ತಾಳ್ಮೆಯಿಂದ ಇರಬೇಕು. ಯಾಕಂದರೆ ಮಿನಿಮಮ್ 5 to 6 hours ಬೇಕಾಗುತ್ತೆ. ನಾವು ಹೋಗಿದ್ದ ದಿನ ಮಾತ್ರ ಅದು ಹಾಫ್ ಆನ್ ಅವರ್ 1 ಅವರ್ಲೆಲ್ಲ ದರ್ಶನ ಆಗಿದೆ. ಅದು 1000 rupees ಟಿಕೆಟ್ದು. ಆಮೇಲೆ ಏನಾದರೂ ದರ್ಶನ ಆಗಬೇಕು ಅಂತೇಳಿದ್ರೆ ಅಂದರೆ ನೆಕ್ಸ್ಟ್ ಡೇಯಿಂದ ದರ್ಶನ ಆಗಿದ್ದೆಲ್ಲ ಮಿನಿಮಮ್ 1000 rupees ಟಿಕೆಟು ಕೂಡ ಮಿನಿಮಮ್ 2-3 hours ಆದರೂ ವೆಯ್ಟ್ ಮಾಡಬೇಕಿತ್ತು. ಸೊ ನೋಡ್ಬೋದು ನೀವೇ ಲೈಟಿಂಗ್ಸ್ ಎಲ್ಲ ಹೇಗಿದೆ ಅಂತೇಳಿ. ಸೊ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತೇಳಿ. ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.